ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ತಾಲೂಕು. ನಾನು ಶ್ರೀಕಾಂತ್ ಬಿಲ್ಕೇರಿ ಬೇವೂರು. ಇವತ್ತು ಸೋಮನಕೊಪ್ಪಕ್ಕೆ ಕಳೆದ ಒಂದು ತಿಂಗಳಿಂದ ನಡೀತಕ್ಕಂಥ ನಿರಂತರ ಕೋಟಿ ಜಪಯಜ್ಞೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಅಲ್ಲಿ ಅಡುಗೆ ಮಾಡೋದನ್ನು ಸ್ವಲ್ಪ ಆ ಕಡೆ ತೋರಿಸ್ರಿ, ಅಡುಗೆ ಮಾಡೋದನ್ನು ತೋರಿಸ್ರಿ. ಅದು ಸಾಂಬಾರು ಮಾಡ್ತಕ್ಕಂಥದ್ದು. ಇದು ದೊಡ್ಡ ದೊಡ್ಡ ಪಾತ್ರೆ, ಇದು ಉಪ್ಪಿಟ್ಟು, ಬೇಳೆ ಹುಗ್ಗಿ. ಓಕೆ, ಈ ಕೋಟಿ ಜಪಯಜ್ಞೆ ಕಾರ್ಯಕ್ರಮದ ಶ್ರೀಮಠದ ಒಡೆಯರಾಗಿರ್ತಕ್ಕಂಥವ್ರು ನೂತನ ಅಭಿನವ ಶಿವಾನಂದ ಅಪ್ಪಾಜಿಯವರು ಇಲ್ಲಿ ಅದಾರ. ಅಪಾರ ಒಂದು ತಿಂಗಳಿಂದ ನಿರಂತರ ಕಾರ್ಯಕ್ರಮ ಮಾಡಿದ್ರಿ. ಕಾರ್ಯಕ್ರಮ ಅಂತೂ ಯಶಸ್ವಿ ಆಯ್ತು. ಈ ಯಶಸ್ವಿಯನ್ನ ಕೀರ್ತಿಯನ್ನ ಯಾರ ತಲೆಗೆ ಇಡ್ತೀರಿ? ಅದು ಪೂರ್ಣನಪ್ಪರ ತಲೆಗೆ. ಪೂರ್ಣಾನಂದ ತಲೆಯವ್ರ. ಇಷ್ಟೆಲ್ಲ ಜನ ಬಂದು ಮಾಡ್ತಾರೆ ನಿರಂತರ. ಒಂದು ತಿಂಗಳಾಯ್ತು, ನಾನು ಹಗಲು ರಾತ್ರಿ ನೋಡಿದ್ದೀನಿ. ಅವ್ರಿಗೇನು ಪಗಾರ ಐತು? ಹೆಂಗೆ ಬರ್ತಾರೆ? ಏನಿಲ್ಲ, ಪರಮಾತ್ಮ ಅವ್ರಿಗೆ ಪಗಾರ ಕೊಡೋದು. ಪರಮಾತ್ಮನ ಅವ್ರಿಗೆ ಪಗಾರ ಕೊಡೋದು. ಯಾರು ಪಗಾರ ಇಲ್ಲಿ ಯಾರು ಪಗಾರ ಒಂದು ಪೈಸಾ ಇಲ್ಲ. ಅವರ ಕೊಟ್ಟು ಹೋಗಾರ, ಅವರ ಕೊಟ್ಟು ಅವರ ಉಣಿಸೋದು, ಅವರ ಮಾಡೋದು. ಇಲ್ಲಿ ಒಂದು ಭಜನಾ ಕಲಾವಿದರ ತಂಡ ತರಿಸ್ಬೇಕು ಅಂತಂದ್ರೆ, ಒಂದು ತಂಡ ಬರ್ಬೇಕಂದ್ರೆ 15,000 ರೂಪಾಯಿ ಖರ್ಚಾಗುತ್ತೆ. ಅವರ ಕೊಟ್ಟು ಮಾಡಿದಾರ. ಇಲ್ಲಿ ಏನಾಗುತ್ತೆ, ಬರ್ತಕ್ಕಂಥ ಕಲಾ ತಂಡಗಳು ಸಾಮಾನ್ಯವಾಗಿ ತಮ್ಮ ಊರಿನಲ್ಲಿ ಪಟ್ಟಿ ಎತ್ತಾರ. 10,000, 15,000, 20,000 ಪಟ್ಟಿ ಎತ್ತಾರ. ತಮ್ಮ ಊರಾಗಿಂದ ರೇಷನ್ ತಗೊಂತಾರ. ಊರಾಗಿಂದ ರೇಷನ್ ತಗೊಂಡು ಬಂದು 10-15,000 ರೂಪಾಯಿ ಕೊಟ್ಟು ಹಾಡ್ತಾರ. ಈ ತರ ನಾನೆಲ್ಲೂ ನೋಡ್ಲಿಲ್ಲ. ರೊಕ್ಕ ಕೊಟ್ಟು ಹಾಡ್ತಕ್ಕಂಥವ್ರು. ಯಾಕಂದ್ರೆ ರೊಕ್ಕ ಕೊಟ್ರೆ ಫೋನ್ ಪೇ ಮಾಡು ಅಂತಾರೆ. ಇವತ್ತು ನಾವಂದ್ರೂ ಅಷ್ಟ, ಇನ್ನೊಬ್ರು ಅಂದ್ರೂ ಅಷ್ಟ. ಮತ್ತೆ ಅಡ್ವಾನ್ಸ್ ರೊಕ್ಕ ಕೊಡ್ರಿ, ಆಮೇಲೆ ಬರ್ತೀವಿ ಅಂತ. ಅಂತದ್ರಲ್ಲಿ ಇಲ್ಲಿ ಕೈಯಿಂದ ರೊಕ್ಕ ಕೊಟ್ಟು ಹಾಡ್ತಕ್ಕಂಥದ್ದು ನಾನಂತೂ ಸಾಕಷ್ಟು ನಮ್ಮ ಚಾನಲ್ ಹೆಸರೇ ಎಲ್ಲ ಕಲಾವಿದರು ಅಂತ. ನಮ್ಮ ಕಲಾವಿದರಲ್ಲಿ ಎಲ್ಲೂ ನಾನು ಕಂಡಿಲ್ಲ. ಇದ ಒಂದ ಊರಲ್ಲೇ ನಾನು ಕಂಡಿರ್ತಕ್ಕಂಥದ್ದು. ತಿಂಗಳ ಏನಿದು ಅಂತ, ಯಾಕೆ ಇಷ್ಟು ಮಂದಿ, ಇಷ್ಟೆಲ್ಲ ಭಕ್ತರು ಎಷ್ಟು ಅದಾವ್ರಿ ಇದ್ರ ಮಠಗಳು? ಇವು 108 ಅದಾವ. 108 ಮಠ. ಈ ಸಕದ 108 ಅದಾವ. ಇದ್ರ 108 ಮೂಲ ಮಠ ಎಲ್ಲಿ? ಇದೇ ಮೂಲ ಮಠ. ಸೋಮನಕೊಪ್ಪನೇ ಮೂಲ ಮಠ. ಯಾರು ಸ್ಥಾಪನೆ ಮಾಡಿದ್ದಾರೆ ಇದನ್ನು? ಪೂರ್ಣಾನಂದಪ್ಪ ಅವರು. ಪೂರ್ಣಾನಂದಪ್ಪ ಈ ಮತ್ತೆ ಶ್ರದ್ಧಾನಂದಪ್ಪ ಅವರು. ಆಮೇಲೆ ಇಲ್ಲಿ ಇನ್ನೊಂದು, ಅಲ್ಲಿ ಯಾರು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಒಂದು ದಿನ ನಾವು ಕೆಲಸ ಬಿಟ್ಟು ನಿಂತ್ಕೊಂಡು ಏನಾದ್ರು ಒಂದು ಸೇವೆ ಮಾಡಿ ಒಂದು ಗುಡಿಗೆ ಹೋಗಿ ಬರಕ್ಕೆ ನಮಗೆ ಆಗಂಗಿಲ್ಲ. ಕೈಯಾಗಿ 2 ಉದ್ದಿನ ಕಡ್ಡಿ ಹಿಡ್ಕೊಂಡು ಯಾವ್ದಾರ ಒಂದು ದೇವಸ್ಥಾನಕ್ಕೆ ನಮಗೆ ಹೋಗಿ ಬರಕ್ಕೆ ಆಗಂಗಿಲ್ಲ. ಅಂಥದ್ರಲ್ಲಿ ಇಲ್ಲೊಂದು ಏನಾಗಿದೆ ಅಂದ್ರೆ, ತಂಬೂರಿನ ಕಳೆದ 57 ವರ್ಷಗಳಿಂದ ಕೆಳಗಿಟ್ಟಿಲ್ಲ. 57 ವರ್ಷದಿಂದ ಹಚ್ಚಿರ್ತಕ್ಕಂಥ ದೀಪ ಇನ್ನಿವರೆಗೂ ಆರಿಲ್ಲ. ಅದ್ರ ಬಗ್ಗೆ ಗ್ರಾಮಸ್ಥರೊಳಗೆ ಯಾರಾದ್ರೂ ಇಲ್ಲಿ ಎಷ್ಟು ವರ್ಷದಿಂದ ಮಠದ ಭಕ್ತರು ಗುರುಗಳ? ನಾವು ಸಣ್ಣವರಿಂದಾಗಲೇ ನಾವು 5ನೇತಿಂದ ಪೂಜೆ ಹೇಳಿಸ್ಕೊಂಡು ಅಪ್ಪರಿಂದ ದಿನನಿತ್ಯ ಪೂಜಾ ಪುನಸ್ಕಾರ. ನಮ್ಮಲ್ಲಿ ಸಣ್ಣ ಹುಡುಗರು ಸದಾಗ ಶಿವನಾಮ ಸಪ್ತಾಹ, ಪುಣ್ಯ ಪುನಸ್ಕಾರ ಎಲ್ಲ ಒಂದು ಆ ಪರಿಸರದಾಗ ಬೆಳೆದು ಬಿಟ್ಟಿವ್ರಿ ನಾವೆಲ್ಲ. ಏನು ಹೇಳ್ತೀರಿ ಈ ಮಠದ ಬಗ್ಗೆ ನೀವು? ಈ ಮಠದ ಬಗ್ಗೆ ಭಾಳ ಹೆಮ್ಮೆ ರೀ ನಮಗೆ, ಭಾಳ ಹೆಮ್ಮೆ. ಮತ್ತು ನಮ್ಮೂರ ಬಗ್ಗೆ, ನಮ್ಮ ಮಠದ ಬಗ್ಗೆ, ನಮ್ಮ ಅಪ್ಪುಳ ಬಗ್ಗೆ ಎಲ್ಲಿರೋದೇ ಹೆಮ್ಮೆ ನಮಗೆ. ಯಾಕೆ ಇಡೀ ಒಂದು ಕರ್ನಾಟಕದಲ್ಲೇ ನಮ್ಮೂರಂದು ಪ್ರಸಿದ್ಧ. ಈ ಶಿವನಾಮ ಸಪ್ತಾಹ ಈಗ ಅವು ಸಿದ್ಧಾರೂಢ ಮಠ ಬಿಟ್ಟರೆ ನಮ್ಮೂರ ಸೆಕೆಂಡ್. ಅದಕ್ಕೆ ನಮ್ಗೆ ಭಾಳ ಹೆಮ್ಮೆ ಅನಿಸ್ತದೆ. ಈ ಒಂದು ಸಂಪ್ರದಾಯ ಕೋಟಿ ಜಪಯಜ್ಞ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಭಾಳ ಅಂದ್ರೆ ಒಂದು 3-4 ಸ್ಥಳದಲ್ಲಿ ಇರಬಹುದೇನೋ. ಮೂರು ಬರೀ ಸಿದ್ಧಾರೂಢ ಮಠ, ಸಿದ್ಧಾರೂಢ ಮಠ, ನಮ್ಮೂರು ಬಾಳೆಕೊಂದರಿ, ಸೋಮನಕೊಪ್ಪ. ಇಷ್ಟೆಲ್ಲ ಜನರು. ಆ ಕಡೆ ಸ್ವಲ್ಪ ಜನರನ್ನು ತೋರಿಸ್ರಿ, ಸ್ವಲ್ಪ ಆ ಕಡೆ ಜನ ತೋರಿಸ್ರಿ. ನೀವು ಸ್ವಲ್ಪ ಬಾಯಿಲಿ, ಇಲ್ಲಿ ಬಾಯಿಲಿ. ಇವರು ಈ ವಯಸ್ಸಿನಲ್ಲಿ, ಈ ಕಡೆ ಸ್ವಲ್ಪ ಹೇಳು, ಈ ವಯಸ್ಸಿನಾಗ ಸೇವಾ ಮಾಡ್ತೀನಿ ಅಂತ ಬಂದಾರ. ಯಾವ ರೀತಿ ಸೇವಾ ಮಾಡ್ತಾರೆ ಅಂತಂದ್ರೆ, ಅಲ್ಲಿ ಯಾರೋ ಉಣ್ಣಾಕ ಕುಂತಿರ್ತಾರ, ಅವ್ರಿಗೆ ಹೋದ ನೀರು ಕೊಡ್ತಾರೆ, ಅವ್ರದ್ದು ತಾಟ್ ತೊಗೊಂಡು ಬರ್ತಾರೆ, ತೊಳಿತಾರೆ. ಅಲ್ಲಿ ವೃದ್ಧಾಶ್ರಮದಲ್ಲಿ ಇರ್ತಕ್ಕಂಥವ್ರನ್ನ ಸೇವಾ ಮಾಡ್ತಾರೆ. ಇಂಥ ಒಂದು ಇದನ್ನ ಸ್ವಲ್ಪ ಕ್ಲಿಯರ್
ಎಷ್ಟು ವರ್ಷ ಆದ್ರಿ ಸರ್ ಈ ಮಠಕ್ಕೆ? ನಾವು ಸೇವೆ ಮಾಡಕ್ಕೆ? 30 ವರ್ಷ ಆತು. 30 ವರ್ಷ ಆಯ್ತು. 30 ವರ್ಷದಿಂದ ಇಲ್ಲೇ ಇದ್ದೀರಿ. ಇಲ್ಲೇ ಏನ್ ಅನ್ಸತ್ರಿ ಮಠದ ಬಗ್ಗೆ? ಎಲ್ಲ ಮಾಡ್ಕೊತ ಬಂದೇವು ನಾವು ಇಲ್ಲಿ. ಎಲ್ಲ ಮಾಡ್ಕೊಂತ ಎಲ್ಲ ಮಠದ ಬಗ್ಗೆ ಒಂದು ಹೆಮ್ಮೆ ಹೆಮ್ಮೆ. ಹೆಮ್ಮೆ, ಒಂದು ಭಕ್ತಿ. ಈ ಅಡಿಗೆ ಮಾಡಿಸೋದು ಮೊದ್ಲು ಆಮೇಲೆ ಆ ಕಡೆ ಸ್ವಲ್ಪ ಜೂಮ್ ಹಾಕಿ ಆ ಕಟ್ಗಿ ತೋರಿಸ್ರಿ ಸ್ವಲ್ಪ. ಸ್ವಲ್ಪ ಜೂಮ್ ಹಾಕಿ. ತೋರಿಸಿದ್ರಿ ಅಲ್ಲಿ ಕಟ್ಟಿಗೆ ಕಾಣಿಸ್ತಿರ್ಬೋದು. ಗೋಡಾವನ ನಿರಂತರ ಒಂದು ತಿಂಗಳಿನಿಂದ ಉರ್ದಾರ. ಇಡೀ ಊರಿಗೆ ಪಕ್ಕದ ಹಳ್ಳಿಗಳಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ಯಾರ ಅಂದ್ರು ಕಟ್ಟಿಗೆ ಕರಗಿಲ್ಲ. ಇನ್ನು ಹಂಗ ಟ್ಯಾಕ್ಟ್ರಿ ಒಳಗೆ ಯಾರ್ಯಾರು ತರ್ತಾರ ತಂದು ಹಾಕಿ ಹೋಗ್ತಾರ. ಆ ನಂತರ ಇದ್ರ ಬಗ್ಗೆ ಒಂದು ಮಠದ ಆಡಳಿತ ಮಂಡಳಿ ಅಧಿಕಾರಿಗಳದಾರ, ಅವ್ರು ಏನು ಹೇಳ್ತಾರ ಬರ್ರಿ ಗುರುಗಳು. ರೇಷನ್ ಅಷ್ಟೆಲ್ಲ ಬರುತ್ತಲ್ಲ, ಅದನ್ನ ಕೆಡ್ಲಾರ್ದಂಗೆ ಇಡೋದಕ್ಕೆ ಹೆಂಗೆ ವ್ಯವಸ್ಥೆ ಮಾಡ್ಕೊಂಡಿರಿ? ಕೆಡಲಾರ್ದಕ್ಕೆ ಇಡೋದು ಹಂಗೆ ವ್ಯವಸ್ಥೆ ಅಂದ್ರೆ ದಿನಂಪ್ರತಿ ಪ್ರಸಾದಕ್ಕೆ ಅಷ್ಟು ಹೋಗೇ ಹೋಗತಿ, ಮತ್ತಷ್ಟು ಬಂದ ಬರ್ತೈತಿ. ಕೆಡೋದಂತೂ ಇಲ್ಲ ನಿರಂತರ ಪ್ರಸಾದ ಇದ್ದದ್ದೇ ನಿರಂತರ ಪ್ರಸಾದ ಇದ್ದಿದ್ದು ವರ್ಷ ಗಂಟ್ಲೆನ ವರ್ಷಕ್ಕೆ ಎಂದ ಪ್ರಸ್ತಾವ ಹತ್ತೈತಿ. ಇದು ನಮ್ದೇನು 1970ರಿಂದ ಸಪ್ತಾಹ ಹತ್ತೈತಿ, ಅಲ್ಲಿಂದ ಇಲ್ಲಿವರೆಗೂ ನಿರಂತರ ಪ್ರಸಾದ. ನೋಡ್ರಿ, ಯಾರು ಬಂದು ಉಂಡ್ರು ಇಲ್ಲಿ ಯಾರಿಗೂ ಲೆಕ್ಕಕ್ಕಿಲ್ಲ. ಅಷ್ಟು ರೇಷನ್ ಬಂದು ಬೀಳ್ತೈತಿ, ನಾವು ಮಾಡಿ ಹಾಕ್ತೀವಿ ಅಂತಾರೆ. ಆ ಕಡೆ ಅಡಿಗೆ ಮಾಡೋರ್ನ ಸ್ವಲ್ಪ ತೋರಿಸ್ಕೊಂಡು ಬರೋಣ ಬರ್ರಿ. ನಡ್ರಿ ಕರ್ನಾಟಕ ಹೋಗ್ತೀವಿ. ಬರ್ತಾರೆ ಎಲ್ಲ ಕಡೆ ಬರ್ತಾರೆ. ತಡಿ ನಡ್ರಿ, ಇಲ್ಲಿ ಕಾಯಿಪಲ್ಲೆ ಅದು ಹಚ್ಚಾಕತ್ತಾರ. ಅದೇನ್ರಿ ಅದು? ಬ್ಯಾಳಿಗೆ ನೀರು ಅಂಕಲ್ ಬ್ಯಾಳಿಗೆ ಅದು ಬ್ಯಾಳಿಗೆ ಮಾಡಕತ್ತಾರ ನೋಡ್ರಿ. ಈ ಬ್ಯಾಳಿಗಿರಿ ಅದನ್ನು ತಗೊಳ್ಳಿ, ಇದನ್ನು ತಗೊಳ್ಳಿ. ಕವರ ಇದು ಬ್ಯಾಳಿ ಹುಗ್ಗಿ. ಬ್ಯಾಳಿ ಹುಗ್ಗಿ ನೋಡ್ರಿ. 5 ಕ್ವಿಂಟಲ್ 5 ಕ್ವಿಂಟಲ್. 5 ಕ್ವಿಂಟಲ್ ಬೆಳಗ್ಗೆ ಈಗ 5 ಕ್ವಿಂಟಲ್ ಬ್ಯಾಳಿ ಹುಗ್ಗಿ. ಎಷ್ಟು ಮಂದಿ ಉಣ್ಬೋದು ಲೆಕ್ಕ ಹಾಕಿ. ಲಕ್ಷಂಡೆ 10-12 ಸಾವಿರ ಜನ ಉಂಟಾರ ನೋಡ್ರಿ. ಹೌದಲ್ರಿ? 12,000 ಜನ. ಹೆಣ್ಮಕ್ಳು ಎಷ್ಟು ಮಾತಾಡ್ಸ್ಕೊಂಡು ಬರೋಣ, ಸ್ವಲ್ಪ ಕಟ್ ಮಾಡಿ. ಅಲ್ಲಿ ಮ್ಯಾಗ ಹೋಗ್ತೀರಿ? ಮ್ಯಾಗ ಹೋಗ್ತೀರಿ? ಇಲ್ಲೇ ನಿಂದಿರ್ತೀರಿ? ಅಲ್ಲಿ ಪಾಟೂನಿಗೆ ಅದಾವ, ಅಲ್ಲಿ ನಿಂದಿರ್ತೀರಿ ಈಚೆ ಕಡೆ. ಇಲ್ಲಿ ಪಾಟೂನಿಗೆ ಐತಿ ಮತ್ತೆ ಕ್ಲಿಯರ್ ಕಾಣ್ತದೆ. ಬರ್ರಿ ತಗೋ, ಇಲ್ಲಿ ಅಡಿಗೆ ಮಾಡೋರು ಇವರೆಲ್ಲ ಅಡಿಗೆ ಅದ್ರ ಮೇಲ್ಗಡೆ ಹತ್ತುನ್ರಿ. ಮ್ಯಾಲೆ 20 ಜನ ಏಕರಿಂದ ಮಾಡೈತೆ. 20 ಜನ ಏಕ ಎಲ್ಲೂ ಬಂದ್ಬಿಡುನಲ್ರಿ. ಇಲ್ಲಿ ಪಾಟೂನಿಗೆ ಅದಾವ. ಬರ್ರಿ ದಾರಿನಾರ ಬಿಡ್ರಿ ಅಪ್ಪ, ಮುಂದೆ ಕರ್ನಾಡ. ಸೈಡರ್ ಸರಿ ಯಾವ್ದು ತೊಗೊಂತೀರಿ? ಅಡಿಗೆ ಮಾಡೋರು ಬರ್ರಿ. ಅಡಿಗೆ ಮಾಡೋರು ಎಲ್ಲಿ ಅದಾವ? ಅಡಿಗೆ ಮಾಡೋರು ಯಾರ್ಯಾರು ಬರ್ರಿ. ಇಲ್ಲೇ ಇವ್ರು ಮಾಡೋರು. ಅಡಿಗೆ ಮಾಡೋರು ಬರ್ರಿ. ಇವರೆಲ್ಲ ಮಾಡೋರು. ಅಡಿಗೆ ಮಾಡೋರು ಬರ್ರಿ. ತೋರಿ ಇಲ್ಲಿ ಕೊಡ್ಲಿ ಏನದನ? ಅಡಿಗೆ ಉಸ್ತುವಾರಿ ಅವ್ರು ಯಾರು? ಒಬ್ರು ಯಾರ ಮಾತಾಡಂತವ್ರು ಯಾರು? ಇವ್ರೆ ಹಾಕ್ಯವನ ಸ್ವಲ್ಪ ಸೈಡ್ ಇಲ್ಲ ಆ ಕಡೆ ಬಂದ್ರಿ ಸರಿ. ಇದು ಉಮ್ಗೆ ಹೋಗ್ತೈತಿ, ಎಲ್ಲಿ ಕ್ಲಿಯರ್ ಬರ್ತೈತಿ, ಗಾಳಿ ಬಿಡ್ಬೇಕು ಅದಕ್ಕೆ. ಕೊಡ್ರಿ ಅಜ್ಜಗೆ ಹಾಕ್ರಿ ಅದನ್ನ.
ಇಲ್ಲಿ